ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲಿದ್ವಿ? ವಿಯೆಟ್ನಾಮಲ್ಲಿದ್ವಿ. ಎಸ್, ದಿಸ್ ಇಸ್ ದ ಕಂಟಿನ್ಯೂಡ್ ಪಾರ್ಟ್ ಆಫ್ ಮೈ ವ್ಲಾಗ್ 1. ಎಸ್, ಇವಾಗ ನೀವು ನೋಡ್ತಾ ಇರೋದು ಫ್ರೆಂಚ್ ವಿಲೇಜ್. ಈ ಜಾಗನಂತೂ ಎಷ್ಟು ತೋರಿಸಿದ್ರು ಸಾಕು ಅಂತ ನನಗಂತೂ ಅನಿಸಲ್ಲ, ಯಾಕೆಂದರೆ ಪರ್ಸ್ನಲಿ ಈ ಜಾಗ ನನಗೆ ತುಂಬ ಇಷ್ಟ ಆಗಿದೆ ವಿಯೆಟ್ನಾಮಲ್ಲಿ. ಸೊ ಇನ್ನೊಂದು ಸಾರಿ ವಿಯೆಟ್ನಾಮ್ ಹೋದರೆ ಈ ಜಾಗ ಮಾತ್ರ ಮಿಸ್ ಮಾಡದೆ ಮತ್ತೆ ವಿಸಿಟ್ ಮಾಡಬಹುದು ಅನ್ನುವಂಥ ಜಾಗ ಇದು. ಯಾಕೆಂದರೆ ಅಲ್ಲಿ ಅಟ್ಮಾಸ್ಫಿಯರೇ ಹಂಗಿತ್ತು ಗಾಯ್ಸ್. ಇಟ್ ವಾಸ್ ಲೈಕ್ ಅ ಫಾಗ್ ಆ್ಯಂಡ್ ಫ್ಯಾಂಟಸಿ ಕಾಂಬಿನೇಷನ್. ನೋಡೋದಕ್ಕೆ ಅಷ್ಟು ಮಜಾ ಬರ್ತಾಯಿತ್ತು ಆ್ಯಕ್ಚುಲಿ. ಇಷ್ಟೆಲ್ಲ ಸುತ್ತೋರದ ಮೇಲೆ ಹೊಟ್ಟೆಗೆ ಏನಾದ್ರು ಒಂಚೂರು ಹಾಕ್ಕೊಬೇಕಲ್ವಾ. ಸೊ ನಮಗೆ ಊಟ ಕೂಡ ಅರೇಂಜ್ ಆಗಿತ್ತು, ಒಂದು ಒಳ್ಳೆ ಲಂಚ್, ಬೊಫೆ ಸಿಸ್ಟಮ್. ನಿಮಗಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎಲ್ಲ ಥರನೂ ಆಪ್ಷನ್ಸ್ ಇತ್ತು. ನೀವು ನೋಡ್ತಾ ಇರ್ಬೋದಲ್ಲಿ ಹೇಗೆ ಆರ್ಗನೈಸ್ ಆಗಿದೆ ಅಂತ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಪ್ರೇಟ್ ಸೆಕ್ಷನ್ಸ್. ಹಿಂದೂಸ್ತಾನ್ ಹೋಟೆಲ್ ಅಂತ ಈ ಹೋಟೆಲ್ ಹೆಸರು. ನೋಡಿ, ವಿಯೆಟ್ನಾಮಲ್ಲಿ ಹಿಂದೂಸ್ತಾನ್ ಹೋಟೆಲ್ ಅನ್ನೋ ಒಂದು ಹೋಟೆಲ್. ಸೊ ಅವ್ರಿಗೂ ಗೊತ್ತು ಎಲ್ಲಿ ಹೋದರೂ ಇಂಡಿಯನ್ಸ್ ಇರ್ತಾರೆ ಅಂತ. ಆ್ಯಂಡ್ ಇಂಡಿಯನ್ಸ್ ಆರ್ ದ ಮೇನ್ ಅಟ್ರಾಕ್ಷನ್, ಟೂರಿಸ್ಟ್ ಅಟ್ರಾಕ್ಷನ್ ವಿಯೆಟ್ನಾಮಲ್ಲಿ. ಸೊ ತುಂಬ ಕಡೆ ನೀವು ಇಂಡಿಯನ್ಸ್ ಫ್ರೆಂಡ್ಲಿ ಫುಡ್ ಪ್ಲೇಸಸ್ ಆ ಥರ ಎಲ್ಲ ನೋಡ್ಬೋದು. ಆ್ಯಂಡ್ ನೀವು ಪ್ಯಾಕೇಜಲ್ಲಿ ಬಂದಾಗ ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ. ಈ ಥರ ಫುಡ್ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಎಲ್ಲನೂ ಅವರೇ ಅರೇಂಜ್ ಮಾಡಿಬಿಟ್ಟಿರ್ತಾರೆ. ಸೊ ನಿಮಗೆ ಸ್ವಲ್ಪ ತಲೆನೋವು ಕಡಿಮೆ ಅಂತ ನನಗನ್ಸುತ್ತೆ. ಏನೋ ಧೈರ್ಯ ಮಾಡಿ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ರೆ ಅಲ್ಲಿ ಹೋದಾಗ ಸ್ವಲ್ಪ ಡಿಸ್ಟರ್ಬ್ ಆದರೂ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಟೈಮ್ ಈಸ್ ಮನಿ ಹಿಯರ್. ಹಾಗಾಗಿ ಬೆಟರ್ ಟು ಆಪ್ಟ್ ಪ್ಯಾಕೇಜ್. ಒಟ್ಟಿನಲ್ಲಿ ಬಾನಾ ಹಿಲ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ತದ್ವಾ ಚೆನ್ನಾಗಿತ್ತು ಗಾಯ್ಸ್. ನಮ್ಮ ನೆಲ ಬಿಟ್ಟು ಬೇರೆ ದೇಶದ ನೆಲಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದೇ ಒಂದೊಳ್ಳೆ ಎಕ್ಸೈಟ್ಮೆಂಟ್ ಅಲ್ವಾ. ನಾವೀಗ ಆ ದೇಶದ ನೆಲನೂ ಬಿಟ್ಟು ನೀರಿಗೆ ಹೋಗ್ತಾ ಇದ್ದೀವಿ. ಹೋಲ್ಡ್ ಆನ್, ಕನ್ಫ್ಯೂಸ್ ಆಗಬೇಡಿ. ನಾವಿವಾಗ ಬಂದಿರೋದು ಹೆಲಾಂಗ್ ಬೇ ಅನ್ನೋ ಜಾಗಕ್ಕೆ. ಇದು ಯುನೆಸ್ಕೋಸ್ ಒನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್, ಆಲ್ಸೋ ಒನ್ ಆಫ್ ದ ನೇಚರ್ಸ್ ವಂಡರ್ಸ್ ಆಫ್ ದ ವರ್ಲ್ಡ್. ಹಾಗೂ ಒಂದು 2 ದಿನ 1 ರಾತ್ರಿ ನೆಲ ಬಿಟ್ಟು ನೀರಲ್ಲಿರೋ ಡಿಸಿಷನ್. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಲೈಮ್ ಸ್ಟೋನ್ ಮೌಂಟೇನ್ಸ್. ಈ ಥರ ತುಂಬ ಮೌಂಟೇನ್ಸ್ ಇದೆ ಇಲ್ಲಿ. ಅದಕ್ಕೋಸ್ಕರನೇ ಇದು ಒನ್ ಆಫ್ ದ ನೇಚರ್ಸ್ ವಂಡರ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಲ್ಸೋ. ಯಾರಾದರೂ ನಮಗೆ ನೀವು ಬೀಚ್ ಪರ್ಸನ್ನ ಮೌಂಟೇನ್ ಪರ್ಸನ್ ಅಂತ ಕೇಳಿದಾಗ ನಾವು ಮಲೆನಾಡವರು ಯೂಶ್ವಲಾಗಿ ಹೇಳೋದು ನಾವು ಮೌಂಟೇನ್ ಪರ್ಸನ್ ಅಂತ. ಬಟ್ ನಮಗೂ ಅಪರೂಪಕ್ಕೊಂದ್ಸಲ ಈ ಥರ ಬೀಚಸ್ಸಿಗೆ ಬಂದು ಎಂಜಾಯ್ ಮಾಡೋದು ಅಂದರೆ ಖುಷಿನೇ. ನೋಡಿ, ಆ ಹೆಲಾಂಗ್ ಬೇಲಿ ಟ್ರಾವೆಲ್ ಮಾಡ್ತಾ ಬಂದು ಇಲ್ಲೊಂದು ಕೇವ್ ಸಿಕ್ತು. ವಿ ಜಸ್ಟ್ ಎಕ್ಸ್ಪ್ಲೋರ್ಡ್ ದಿಸ್ ಕೇವ್. ಈ ಕೇವ್ ಅಂತೂ ನೋಡೋದು ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ನಾನೊಂದು ವಿಯರ್ಡ್ ಥಿಂಗ್ ಏನು ಫೇಸ್ ಮಾಡಿದೆ ಅಂದರೆ, ನನಗೆ ಒಂದು ಪ್ರಾಬ್ಲಮ್ ಇದೆ, ದಟ್ ಈಸ್ ಕ್ಲೋಸ್ಟ್ರೋಫೋಬಿಯಾ. ಹಾಗಂದರೆ ಏನು ಅಂತ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈ ಕೇವ್ನ ಎಂಟ್ರೆನ್ಸ್ ತುಂಬ ನ್ಯಾರೋ ಆಗಿತ್ತು, ಹಾಗೆ ಕ್ಲೋಸ್ಡ್ ಆಗಿತ್ತು. ನಿಜವಾಗ್ಲೂ ಉಸಿರನ್ನ ಬಿಗಿ ಹಿಡ್ಕೊಂಡು ದಾಟಿದೆ ಗೈಸ್. ಓಷನ್ ಫುಲ್ ಆಫ್ ಕ್ರೂಸಸ್ ಗೈಸ್. ನೀವು ಯಾವ ಕಡೆ ನೋಡಿದ್ರು ಕ್ರೂಸಸ್ ಕಾಣ್ತಾ ಇತ್ತು. ಜಸ್ಟ್ ಇಮ್ಯಾಜಿನ್ ಎಷ್ಟು ಜನ ಬರ್ತಾರೆ, ಎಷ್ಟು ಕ್ರೂಸ್ ಸ್ಟೇ ಮಾಡ್ತಾರೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇದೇ ಫ್ಯಾಂಟಸಿಯಾ ಕ್ರೂಸ್. ನಾವು ಸ್ಟೇ ಮಾಡಿದ್ದು ಇದೇ ಕ್ರೂಸಲ್ಲಿ. ಇಟ್ ವಾಸ್ ಮಿಡ್ ರೇಂಜ್ ಕ್ರೂಸಲ್ಲಿ ಹಾಗೆ ಒಂಚೂರು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೋಗಿದ್ದೆ ಕಯಾಕಿಂಗ್. ಸೊ ಕಯಾಕಿಂಗ್ ನಿಮಗೆಲ್ಲ ಗೊತ್ತು, ಆ್ಯಂಡ್ ದಿಸ್ ಈಸ್ ಕಪಲ್ ಕಯಾಕಿಂಗ್. ಒಂಥರ ಮಜಾ ಇತ್ತು. ಆಬ್ವಿಯಸ್ ಕನ್ಫ್ಯೂಷನ್ಸ್ ಗೈಸ್, ಲೆಫ್ಟ್ ಯಾವುದು ರೈಟ್ ಯಾವುದು ಗೊತ್ತಾಗಲ್ಲ, ಎತ್ಲಾಗ ಹೋಗ್ತಿರಿ ಸರಿ ಎತ್ಲಾಗೋ ಹೋಗ್ತಿತ್ತು. ಮಜಾ ಇತ್ತು. ಕಯಾಕಿಂಗ್ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಸನ್ಸೆಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕೂತ್ವಿ. ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸನ್ಸೆಟ್ ಆದಮೇಲೆ ಏನಾಗುತ್ತೆ, ನೈಟ್ ಆದಮೇಲೆ ಏನಾಗುತ್ತೆ, ಎಲ್ಲ ಕ್ರೂಸಲ್ಲೂ ಲೈಟ್ಸ್ ಆನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ರಿಯಲಾಗಿ ವಿಟ್ನೆಸ್ ಮಾಡಿದಾಗ ಈ ಲೈಟ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಆ ಕೂಲ್ ಬ್ರೀಸ್ ಮತ್ತು ಈ ಲೈಟ್ಸ್ ಆ್ಯಂಡ್ ಓವರ್ ನೈಟ್ ಕ್ರೂಸ್ ಸ್ಟೇ ಒಳ್ಳೆ ಧಮಾಕ ಗಾಯ್ಸ್. ಲ್ಯಾಟ್ರಿ ಕ್ರೂಸಲ್ಲಿ ಕ್ರೇಜಿಯಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಒಂದು ಟ್ರೆಕ್ಕಿಂಗಿಗೆ. ಅಲ್ಲೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಇತ್ತು. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗಿ ಒಂದೊಳ್ಳೆ ಟ್ರೆಕ್ ಮಾಡಿದ್ವಿ. ನೋಡಿ, ದಿಸ್ ವಾಸ್ ದ ಹೈಟ್ ವಿ ರೀಚ್ಡ್. ಇಲ್ಲಿಂದ ಆ ಹೆಲಾಂಗ್ ಬೇ ಹೇಗೆ ಕಾಣಿಸ್ತಾ ಇದೆ ಅಂತ. ಯು ಕ್ಯಾನ್ ಸಿ ದ ಲೈಮ್ ಸ್ಟೋನ್ ಮೌಂಟೇನ್ಸ್. ಆ್ಯಕ್ಚುಲಿ ಸಖತ್ತಾಗಿತ್ತು, ಮಜವಾಗಿತ್ತು ಈ ಜಾಗ. ನೋಡಿ, ಕ್ಯಾಮ್ರಾನೇ ಇವಾಗ ಲೆಫ್ಟಿಂದ ರೈಟಿಗೆ ಪ್ಯಾನ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಒಂದು ಸಲ ರೈಟಿಂದ ಲೆಫ್ಟಿಗೆ ಪ್ಯಾನ್ ಮಾಡ್ತೀನಿ. ನೋಡಿ, ಸಖತ್ತಾಗಿದೆ, ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಈ ಟ್ರೆಕ್ಕಿಂಗ್ ಮುಗಿಸಿ ಕ್ರೂಸ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೋಗಿ ಕೂತಿದ್ದೆ ಕ್ರೂಸ್ನ ರೂಫ್ ಟಾಪಲ್ಲಿ. ಈ ಜಾಗ ನನ್ನ ಮೋಸ್ಟ್ ಫೇವ್ರೆಟ್ ಜಾಗ ಆ ಕ್ರೂಸಲ್ಲಿ. ನೋಡಿ ಎಷ್ಟು ಚೆಂದ ಇದೆ. ಇಲ್ಲಿಗೆ ನಮ್ಮ ಹೆಲಾಂಗ್ ಬೇ ವಿಸಿಟ್ ಕಂಪ್ಲೀಟ್ ಆಗುತ್ತೆ. ಹೆಲಾಂಗ್ ಬೇನ ಕಣ್ ತುಂಬಿಕೊಂಡು ನೆಕ್ಸ್ಟ್ ನಾವು ಹೆನಾಯ್ಗೆ ಹೋಗಿ ಮತ್ತೆ ಅಲ್ಲಿ ನಮಗೆ ಅಲಾಟ್ ಆಗಿದ್ದ ರೂಮಲ್ಲಿ ಫ್ರೆಶ್ ಅಪ್ ಆಗ್ತೀವಿ. ನೋಡಿ, ಚಿಕ್ಕದಾಗಿ ಒಂದು ರೂಮ್ ಟೂರ್ ಕೂಡ ಮಾಡಿದ್ದೀನಿ. ದಿಸ್ ವಾಸ್ ದ ರೂಮ್ ವಿ ಸ್ಟೇಡ್ ಇನ್ ಹೆನಾಯ್ ಓಲ್ಡ್ ಕ್ವಾರ್ಟರ್ಸ್ ಆ್ಯಕ್ಚುಲಿ. ಸೊ ತುಂಬ ವೆಲ್ ಆರ್ಗನೈಸ್ಡ್. ಬಾತ್ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿತ್ತು ಆ್ಯಕ್ಚುಲಿ, ವೆರಿ ವೆಲ್ ಮೇಂಟೈನ್ಡ್. ನೋಡಿ, ಒಂದು ಜಕ್ಕೂಸಿ ಇದೆ,
ಬಾತ್ ಟಬ್ ವಾಟ್ ಎವರ್. ಆ ರೂಮೇ ಒಂಥರ ಏನೋ ಅಥೆಂಟಿಕ್ ಆಗಿತ್ತು ಆ್ಯಂಡ್ ತುಂಬಾ ಕಂಫರ್ಟಬಲ್ ಆಗಿತ್ತು ಕೂಡ. ಸೊ ದಿಸ್ ವಾಸ್ ಅವರ್ ಸ್ಟೇ. ಸೊ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದೆ ಟ್ರೈನ್ ಸ್ಟ್ರೀಟ್ಗೆ. ನಿಮಗೆಲ್ಲ ಗೊತ್ತು, ಇದು ತುಂಬಾ ಫೇಮಸ್ ಪ್ಲೇಸ್, ಹೆನಾಯ್ ಟ್ರೈನ್ ಸ್ಟ್ರೀಟ್. ಟ್ರೈನ್ ಅಂತೂ ತುಂಬ ಹತ್ರದಲ್ಲೇ ಹೋಗುತ್ತೆ ಗೈಸ್, ತುಂಬ ಹುಷಾರಾಗಿರಬೇಕು. ಇಲ್ಲಿ ಮಾತ್ರ ಚೆಂದ ಫೋಟೋ ತಗೊತೀವಿ ಅಂತ ಟ್ರೈನ್ ಹತ್ರ ಹೋದರೆ ಟ್ರೈನ್ ಜೊತೆಗೆ ಟಿಕೆಟ್ ಕನ್ಫರ್ಮು. ಸೊ ನಮ್ಮ ನೆಕ್ಸ್ಟ್ ವಿಸಿಟ್ ಆಗಿತ್ತು ಈ ಜಾಗ. ಈ ಜಾಗದ ಹೆಸರು ನಿನ್ ಬಿನ್ ಅಂತ. ಮಜವಾಗಿದೆ ಅಲ್ಲ, ನಿನ್ ಬಿನ್. ಇಲ್ಲಿ ಆ್ಯಸ್ ಯೂಶ್ವಲ್ ಒಂದಿಷ್ಟು ಪಗೋಡಾಸ್ ಇತ್ತು, ಸಮ್ ಹಿಸ್ಟ್ರಿ ಆಫ್ ವಿಯೆಟ್ನಾಮ್, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬೈ ದ ವೇ, ನಮ್ಮ ಮುಂದೆ ಈ ಬ್ಲೂ ಕಲರ್ ಹ್ಯಾಟ್ ಹಾಕೊಂಡು ಹೋಗ್ತಾ ಇದ್ದಾರಲ್ಲ, ಅವರೇ ನಮ್ಮ ಅವತ್ತಿನ ಗೈಡ್. ಹರ್ ನೇಮ್ ವಾಸ್ ಕೇಟ್. ಈ ನಿನ್ ಬಿನ್ ಕೇಟ್ ಹುಟ್ಟಿದ ಜಾಗ ಅಂತೆ. ಸೊ ಶಿ ವಾಸ್ ವೆರಿ ಪ್ರೌಡ್ ಇನ್ ಇಂಟ್ರೊಡ್ಯೂಸಿಂಗ್ ದ್ಯಾಟ್. ಬರೀ ಕಣ್ಣು ತುಂಬ್ಕೊತ ಕುಂತ್ರೆ ಆಗುತ್ತಾ ಗಾಯ್ಸ್, ಹೊಟ್ಟೆ ಕೇಳುತ್ತಾ? ಸೊ ಮತ್ತೆ ಬಂದಿದ್ದೆ ಲಂಚ್ಗೆ. ಎಗೇನ್ ಬಫೆ ಸಿಸ್ಟಮ್, ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು, ಚೆನ್ನಾಗೆ ಬಾರಿಸಿ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಯಾವ್ದು ಗೊತ್ತಾ? ಇದೆ ನೋಡಿ ಆ ಜಾಗ, ಬೋಟೆಲ್ಲ ಕಾಣಿಸ್ತಾ ಇದಲ್ವಾ. ಇಟ್ ವಾಸ್ ಅ ಬೋಟಿಂಗ್ ಪ್ಲೇಸ್, ಟ್ಯಾಮ್ಕಾಕ್ ಅಂತ ಈ ಜಾಗದ ಹೆಸರು. ಸೊ ಇಟ್ ವಾಸ್ ನಾಟ್ ಜಸ್ಟ್ ಅ ಬೋಟಿಂಗ್ ಹಿಯರ್. ಇಲ್ಲಿ ಬೋಟಿಂಗಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇನು ಅಂದರೆ, ಅಲ್ಲಲ್ಲಿ ಬೋಟು ಕೇವ್ಸ್ ನಡುವೆ ಹೋಗುತ್ತೆ. ನಾವು ತುಂಬ ಕಡೆ ಬೋಟಿಂಗ್ ಮಾಡಿರ್ತೀವಿ, ಇಟ್ ವಿಲ್ ಬಿ ಅ ನಾರ್ಮಲ್ ಬೋಟಿಂಗ್ ಅಲ್ವಾ. ಬಟ್ ಇಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ನಾರ್ಮಲ್. ಆ ಕೇವ್ಸ್ ನಡುವೆ ಆ ಬೋಟಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಸ್ಪೆಷಲಾಗಿ ಉಳ್ಕೊಳ್ಳುತ್ತೆ ಇಲ್ಲಿ. ನೋಡಿ, ದಿಸ್ ಈಸ್ ಒನ್ ಸಚ್ ಕೇವ್ಸ್. ಈ ಥರ ತುಂಬ ಕೇವ್ಸ್ನ ಪಾಸ್ ಮಾಡಿ ಬೋಟಿಂಗ್ ಮಾಡೋದಿರುತ್ತೆ. ಒನ್ ಅಮೇಝಿಂಗ್ ಪಾರ್ಟ್ ಏನಂದರೆ, ತುಂಬ ಮೋಡ ಆಗಿತ್ತು ನಾವು ಹೋದ ಟೈಮಲ್ಲಿ. ಸೊ ಬಿಸಿಲಿರಲಿಲ್ಲ, ಅದು ನಮಗೆ ಇನ್ನೂ ಒಳ್ಳೆ ಫೀಲ್ ಕೊಡ್ತು. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಮಳೆ ಕೂಡ ಬಂತು. ಮಳೆ ಬಂದಮೇಲೆ ಇಟ್ ವಾಸ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಕೆಲವೊಂದು ಫೋಟೋಗ್ರಾಫ್ಸ್, ಕೆಲವೊಂದು ಪೋಸಸ್, ಶಾರ್ಟ್ ವೀಡಿಯೋಸ್, ರೀಲ್ಸ್ ಇದೆಲ್ಲನೂ ಮಾಡ್ಕೊಂಡ್ವಿ ಮಧ್ಯದಲ್ಲಿ. ಯಾಕೆಂದರೆ ಇಟ್ ವಾಸ್ ಅ ಲಾಂಗ್ ವೇ, ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ. ನೋ ಡೌಟ್ ಇಟ್ಸ್ ಅ ವರ್ತ್ ಪ್ಲೇಸ್ ಟು ಗೋ ಅಂತ ಹೇಳ್ಬೋದು. ನೋಡಿ, ಅಲ್ಲಿ ಮತ್ತೊಂದು ಕೇವ್ ಬಂತು. ದಿಸ್ ಈಸ್ ಹೌ ವಿ ಎಂಟರ್ ಇನ್ಸೈಡ್ ದ ಕೇವ್. ನೋಡಿ ಎಷ್ಟು ಆ ಹೈಟ್ ಕಡಿಮೆ ಇದೆ ಅಲ್ಲಿ ಅಂತ. ಅದೇ ಒಂದು ಡಿಫ್ರೆಂಟ್ ಫೀಲ್ ಅಷ್ಟೇ, ಮತ್ತಿನ್ನೇನೂ ಅಲ್ಲ. ವಿ ಜಸ್ಟ್ ಎಂಟರ್ಡ್ ಇನ್ಸೈಡ್. ವಿ ಆರ್ ಇನ್ ದ ಮಿಡಲ್ ಆಫ್ ಅ ಕೇವ್. ಚೆನ್ನಾಗಿದೆ, ಈ ಫೀಲೇ ಚೆನ್ನಾಗಿತ್ತು, ಒಂಥರ ಅಡ್ವೆಂಚರಸ್ ಆಗಿತ್ತು. ನಾನು ಹೇಳಿದಾಗೆ ಒಂದು ಕಡೆ ಮಳೆ ಕೂಡ ಸಿಕ್ತು. ಮಳೆಯಲಿ ಜೊತೆಯಲಿ ಫೀಲ್ಸ್. ಬೋಟಿಂಗ್ ಮುಗಿದ್ಮೇಲೆ ನಾವು ಬಂದಿದ್ದು ಈ ಬ್ಯೂಟಿಫುಲ್ ಪ್ಲೇಸ್ಗೆ. ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಫೋಟೋ ತಗೊಂಡಿದ್ರಿಂದ ಗ್ಯಾಲರಿ ಕೂಡ ಫುಲ್ ಆಯಿತು. ಹೆನಾಯ್ ಸಿಟಿ ನೈಟ್ ವಾಕ್. ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ವಿ, ಸಖತ್ತಾಗಿತ್ತು. ಏನು ಇಟ್ ವಾಸ್ ಸೋ ಗುಡ್. ಇಂಡಿಯಾದಲ್ಲಿ ಹೆಂಗಿರುತ್ತೆ ಹಾಗೆ ಇತ್ತು. ಆ್ಯಂಡ್ ಈವನ್ ಪ್ರೈಸ್ ಈಸ್ ಆಲ್ಸೋ ಕಂಫರ್ಟಬಲ್. ಸೊ ದಿಸ್ ಈಸ್ ಹನೋಯ್ ಓಲ್ಡ್ ಟೌನ್ ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ತುಂಬ ಖುಷಿಯಾಗಿ ಕಾಲ ಕಳೆಯುವಾಗ ಕಾಲ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ವಂತೆ. ಅದೇ ಥರ ನಮ್ಮ ಟ್ರಿಪ್ ಕೂಡ ಮುಗದೇ ಹೋಯಿತು. 7 days ಹೇಗೆ ಕಳೆದ್ವಿ ಅಂತ ದೇವರಾಣೆ ಗೊತ್ತಾಗಲಿಲ್ಲ. ಇವಾಗ ನಾವು ಹೆನಾಯಲ್ಲಿರೋ ನಾಯ್ ಬಾಯ್ ಏರ್ಪೋರ್ಟಲ್ಲಿದ್ದೀವಿ. ಇಲ್ಲಿಂದ ವಿ ಆರ್ ಲಿವಿಂಗ್ ಟು ಇಂಡಿಯಾ. ನಮ್ಮ ನೆಲಕ್ಕೆ ವಾಪಸ್ ಬರ್ತಾ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ, ಆದರೆ ಟ್ರಿಪ್ ಮುಗಿತಲ್ಲ ಅಂತ ಎಲ್ಲೋ ಒಂದು ಕಡೆ ಸಣ್ಣ ಬೇಜಾರು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಯೆಟ್ನಾಮ್ ಟ್ರಿಪ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.